ಜ್ಯೂಸ್ ತಗೋಪುಟ್ಟ. ಅಯ್ಯೋ ಅಮ್ಮ, ನಾನು ಅಲ್ಲಿಗೆ ಬಂದು ತಗೋತಿದ್ನಲ್ಲ. ಪರವಾಗಿಲ್ಲ, ತಗೋ. ಥ್ಯಾಂಕ್ ಯು. ನೋಡಿದ್ರ ಅತ್ತೆ, ಏನ್ ರಾಜ ಮರ್ಯಾದೆ ಅಂತ. ಮನೆಯವ್ರನ್ನ ಕಾಲ್ ಕಸದ ಥರ ನೋಡ್ತಿದ್ದಾರೆ. ಎಲ್ಲೋ ಕಸ ಆಯ್ತಿದ್ದವ್ರು ಬಿಡಕ್ ಹೋಗಿ ಹೇಗೆ ಕೈಕಾಲು ಸೇವೆ ಮಾಡ್ತಿದ್ದಾರೆ ನೋಡಿ. ಅವ್ರು ಸೇವೆ ಮಾಡ್ತಿರೋದು ಅಲ್ಲ, ನನಗೆ ಬೇಜಾರಾಗ್ತಿರೋದು. ಇದೆಲ್ಲ ಗೊತ್ತಿದ್ದು ನಮ್ಮಣ್ಣ ಕೈ ಕಟ್ಕೊಂಡು ಬಾಯಿ ಮುಚ್ಕೊಂಡಿದ್ದಾನಲ್ಲ, ಅದು. ಅವ್ರ ಜೊತೆ ಸೇರಿ ಚಪ್ಪಾಳೆನೂ ತಟ್ತಾರೆ, ಕೈಯೂ ಮುಗಿತಾರೆ. ಎಲ್ಲ ನಮ್ಮ ಕರ್ಮ. ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕು. ಈರುಳ್ಳಿ, ಬೆಳ್ಳುಳ್ಳಿ. ಪಾ ದೇವ್ರೆ, ನಿತ್ಯನ ಮೀಟ್ ಮಾಡೋದಕ್ಕೆ ಇವತ್ತು ನೀನೇ ಹೆಲ್ಪ್ ಮಾಡಬೇಕು. ನೀನೇನಾದ್ರೂ ನನಗೆ ಕೈ ಕೊಟ್ರೆ ನಾನೇ ಒಳಗಡೆ ನುಗ್ಬಿಡ್ತೀನಿ. ಹಲೋ ಹಲೋ ನಿತ್ಯ, ಎಲ್ಲಿದ್ಯಾ? ಕಾಣ್ತಾನೆ ಇಲ್ಲ. ಕಾಣಿಸ್ತಾ ಇಲ್ವಾ? ಏನ್ ಹೇಳ್ತಿದ್ಯಾ? ನೀನೆಲ್ಲಿದ್ಯಾ? ನೀನ್ ಯಾವ ಮನೇಲಿದ್ಯೋ ಅದೇ ಮನೆ ಗೇಟ್ ಎದುರುಗಡೆನೇ ಇದ್ದೀನಿ ನಿತ್ಯ. ಗೇಟ್ ಹತ್ರಲ್ಲ. ಅಲ್ಲೇನ್ ಮಾಡ್ತಿದ್ಯಾ ನೀನು? ಯಾಕೆ ಬಂದಿದ್ಯಾ? ಯಾಕೆ ಅಂದ್ರೆ ನಿನ್ ನೋಡೋದಕ್ಕೆ. ಬೇಗ ಬಾ ಅಷ್ಟೇ. ತೇಜಸ್, ಎಲ್ರೂ ಇಲ್ಲೇ ಇದ್ದಾರೆ. ಯಾಕೆ ಹೀಗೆ ಮಾಡ್ತಿದ್ಯಾ ನೀನು? ಶಾಂತಿಗೆ ಏನಾದ್ರೂ ಗೊತ್ತಾದ್ರೆ ದೊಡ್ಡ ಸೀನೆ ಆಗುತ್ತೆ, ಗೊತ್ತು ತಾನೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ನೀನೇನಾದ್ರೂ ಇವಾಗ ಆಚೆ ಬರ್ಲಿಲ್ಲ ಅಂದ್ರೆ ದೇವ್ರ ಮೇಲೆ ಭಾರ ಹಾಕಿ ನಾನೇ ಒಳಗಡೆ ಬರ್ತೀನಿ ಅಷ್ಟೇ. ಬೇಡ ಬೇಡ ಪ್ಲೀಸ್, ಹಾಗೆಲ್ಲ ಮಾಡಕ್ ಹೋಗ್ಬೇಡ ಪ್ಲೀಸ್. ನಾನೇನಾದ್ರೂ ಮಾಡಿ ಹೊರಗಡೆ ಬರಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಅಲ್ಲಿವರೆಗೂ ಯಾರ ಕಣ್ಗೂ ಕಾಣಿಸ್ಕೋಬೇಡ, ಆಯ್ತಾ? ಸರಿ, ಹಾಗಾದ್ರೆ ಬೇಗ ಬಾ. ಸರಿ. ನಿತ್ಯ, ಹೊರಗಡೆ ಹೋಗ್ತಿದ್ಯಮ್ಮ? ಅಲ್ವೇ ಮರಿ, ಸುಮ್ಮನೆ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೋ, ಆಯಾಸ ಮಾಡ್ಕೋಬೇಡ. ಅಂದ್ರೆ ನೀನ್ ನನ್ನ ಮಾತೇ ಕೇಳಲ್ವಲ್ಲೇ? ಅದು ಶಾಂತಿ, ವಾಕಿಂಗ್ ಮಾಡೋಣ ಅಂತ. ಅಲ್ಲ ಕಣಮ್ಮ, ಒಂದ್ ಕಡೆ ಕೂತ್ಕೊಂಡ್ರೆ ನೀನ್ ನನ್ನ ಮಾತೇ ಕೇಳಲ್ವಲ್ಲ, ಏನಾದ್ರೂ ಮಾಡ್ತಾನೆ ಇರ್ತೀಯ. ಹಾಗಲ್ಲ ಶಾಂತಿ, ಎಷ್ಟೊತ್ತು ಅಂತ ಕೂತಿರೋದು ಹೇಳು? ಸುಮ್ಮನೆ ಆಚೆ ಹೋಗಿ ಒಂದ್ ರೌಂಡ್ ಹೊಡ್ಕೊಂಡ್ ಬರೋಣ ಅಂತ. ಪ್ಲೀಸ್. ಏನು ಬೇಡ. ಏನ್ ಬೇಡ ಬೇಡ, ಸುಮ್ಮನಿರೆ. ವಾಕಿಂಗ್ ತಾನೇ ಮಾಡ್ಕೊಂಡು ಬರ್ಲಿ. ಅವಳಿಗೂ ಮನೇಲಿ ಕೂತು ಕೂತು ಬೇಜಾರಾಗಲ್ವಾ? ಹೋಗುವಮ್ಮ, ಹುಷಾರು. ನೀವು ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನೀವು ಬರುವಾಗ ಗೇಟ್ ಹತ್ರ ಯಾರಾದರೂ ಡೌಟ್ಫುಲ್ ಆಗಿ ಅಥವಾ ಯಾರಾದರೂ ಫಾಲೋ ಮಾಡ್ತಿದ್ರಾ? ಇಲ್ಲ ಕರ್ಣ, ನಾನು ಯಾರನ್ನೂ ನೋಡ್ಲಿಲ್ಲ. ಹಾಗಾದ್ರೆ ಯಾರಾದರೂ ನೀವು ಬಂದ ಮೇಲೆ ನೋಡ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. ಯಾರೂ ಅಲ್ಲ ಕರ್ಣ, ನಮ್ಮನೆಯವರೇ ಆಗಿರ್ತಾರೆ. ಇವತ್ತು ಆ ಸತ್ಯ ಎಲ್ರಿಗೂ ಗೊತ್ತಾಗುತ್ತೆ, ಗೊತ್ತಾಗಲೇಬೇಕು. ಈ ಡ್ರೈವ್ ಏನಾದರೂ ಬೇರೆಯವ್ರು ತಗೊಂಡಿದ್ರಾ? ಸರ್ ಇಲ್ಲ ಸರ್, ಎಲ್ಲಿಟ್ಟಿದ್ನೋ ಅಲ್ಲೇ ಇತ್ತು. ಇಲ್ಲಿ ಪುಟ್ಟಿರು ಸಿಗ್ತಿಲ್ಲ ಅಂದರೆ ಸರಿ, ನೀವು ಹೊರಗಡೆ ಇರಿ. ಕರ್ಣ, ನಂಗೆ ಯಾಕೋ ಇದನ್ನೆಲ್ಲ ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ ಅನಿಸ್ತಿದೆ. ಅನುಮಾನ ಅಲ್ಲ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ, ಅದ್ರಲ್ಲಿ ಡೌಟೇ ಇಲ್ಲ. ನಾನು ಏನು ತಪ್ಪು ಮಾಡಿದೆ? ನನಗೆ ಯಾಕೆ ಹೀಗೆಲ್ಲ ಮಾಡಬೇಕು? ಇಲ್ಲಿ ಯಾರೂ ಏನೋ ತಪ್ಪು ಮಾಡಿಲ್ಲ ನಿತ್ಯ. ಆದರೆ
ನಿಮ್ಮ ಮನೆಗೆ ಬೆಂಕಿ ಬಿದ್ದಿದ್ದು, ತೇಜಸ್ ಕಿಡ್ನ್ಯಾಪ್ ಆಗಿದ್ದು ಎಲ್ಲ ನೋಡ್ತಿದ್ರೆ ಯಾರ್ದು ದೊಡ್ಡ ಕೈವಾಡ ಇದೆ ಅಂತ ಅನ್ನಿಸ್ತಿದೆ. ಪಕ್ಕ ಪ್ಲ್ಯಾನ್ ಮಾಡಿನೇ ಮಾಡಿರೋದು. ನಾ ಹೇಗೆ ತಡಿಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಈಗ ಏನು ಮಾಡಬೇಕು ಅಂತಿದ್ದೀರಾ? ನಾಳೆ ನಾವೆಲ್ಲರೂ ಮಡಿಕೇರಿಗೆ ಹೋಗ್ತಾ ಇದ್ದೀವಿ. ಮೊದಲು ನಿಮ್ಮದು ತೇಜಸ್ಸು ಮದುವೆ ಆಗಿ ಆಮೇಲೆ ಮನೇಲಿ ಎಲ್ಲರಿಗೂ ಸತ್ಯ ಹೇಳ್ಬಿಡ್ಬೇಕು. ಅದೆಲ್ಲ ಓಕೆ, ಆದರೆ ಅಲ್ಲಿಗೆ ಹೋಗೋಕ್ಕೂ ಮುಂಚೆ ಯಾರು ಅಂತ ಗೊತ್ತಾಗಿದ್ದಿದ್ರೆ ಒಳ್ಳೇದಿರ್ತಿತ್ತಲ್ವಾ? ಅದು ಯಾರು ಅಂತ ನನಗೆ ಗೊತ್ತು. ನಾನು ನಮ್ಮ ಅಮ್ಮನ ಹೊಟ್ಟೆಲೆ ಹುಟ್ಟಿದ್ರು ನಮ್ಮಮ್ಮ ನನಗಿಂತ ಒಂದು ಕೈ ಹೆಚ್ಚು ನಂಬೋದೇ ಆ ತೊಟ್ಟಿ ಪಿಂಡಾನ. ಛೇ, ನಮ್ಮಪ್ಪ ಮಾಡಿದ ಗನಂದಾರಿ ಕೆಲಸದಿಂದಾಗಿ ನಮ್ಮ ಆಸ್ತಿ ಪಾಸ್ತಿ ಎಲ್ಲ ಆ ಕರ್ಣನ ಹೆಸರಿನಲ್ಲಿದೆ ಅನ್ನೋದು ನೆನಪಿನಲ್ಲಿರಲಿ. ನಾವು ಒಂದೊಂದು ಕಲ್ಲು ಎಸೆಯೋದಕ್ಕೆ ಮುಂಚೆ ನಾವು ಗಾಜಿನ ಮನೆಯಲ್ಲಿದ್ದೀವಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಾಳ್ಮೆ ತಗೋಬೇಕು. ಈಗ ನೀನು ನಿನ್ನ ನಡವಳಿಕೆಗೆ ಮುಖವಾಡ ಹಾಕೋಬೇಕು. ಒಳಗೆ ಉರಿ ಇದ್ರೂ ಹೊರಗೆ ಉಪಕಾರಿ ಥರ ತೋರಿಸ್ಕೋಬೇಕು.